निजे नमः सपक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिवदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः। ಈಗ 133ನೇ ಸುಧಾಮೂಲ ಅಲ್ಲಿ ಒಂದು ಅನುಮಾನವನ್ನ ದಿವಸ ಹೇಳಿದ್ರು. ಈಗ ಒಂದು ಧರ್ಮವನ್ನ ತಗೊಳ್ಬೇಕು. ಎಂತ ಧರ್ಮ ಅಂದ್ರೆ ಆತ್ಮತ್ವ. ಆತ್ಮತ್ವ ಎಲ್ಲಿದೆ? ಎಲ್ಲಾ ಕಡೆ ಇದೆ ಆತ್ಮತ್ವ. ಪರಮಾತ್ಮನಲ್ಲಿ ಆತ್ಮತ್ವ ಇದೆ, ಜೀವಾತ್ಮನಲ್ಲಿ ಇದೆ, ನಿತ್ಯ ಸಂಸಾರಿ ಜೀವನಲ್ಲೂ ಇದೆ. ಎಲ್ಲಾ ಕಡೆ ಆತ್ಮತ್ವ ಇದೆ. ಎಲ್ಲಾ ಕಡೆ ಇದೆ. ಯಾವುದು ಚೇತನ ಪದಾರ್ಥಗಳು ಅಂತ ಕಡೆ ಒಬ್ಬ ಜೀವ ಇದ್ದೇ ಇರ್ತಾನೆ, ದೇಹದ ಒಳಗಡೆ. ಆದ್ರೆ ಎಲ್ಲಾ ಆತ್ಮತ್ವ ತಗೊಳ್ಬಾರ್ದಿಲ್ಲ. ಯಾಕೆಂದ್ರೆ ಎಲ್ಲಾ ಆತ್ಮತ್ವವನ್ನ ತಗೊಂಡ್ರೆ ಆ ಆತ್ಮತ್ವ ಇರೋ ಆತ್ಮನಲ್ಲಿ ಎಲ್ಲಾ ಗುಣ ಹೋಗ್ಬೇಕು ಅಂತಿಲ್ಲ. ಅದಕ್ಕೇನ್ ಮಾಡ್ತಾರೆ, ಯಾವ್ದೋ ಒಂದ್ ಕಾಲದಲ್ಲಿ ಎಲ್ಲಾ ತರಹದ ವಿಶೇಷ ಗುಣಗಳನ್ನ ಕಳ್ಕೊಳ್ಳುವಂತ ಯಾವ ಆತ್ಮನಿದಾನೆ ಅವನಲ್ಲಿರೋ ಆತ್ಮತ್ವ ತಗೊಳ್ಳಿ. ಹಾಗೇನಾಯ್ತು, ಯಾವ್ದೋ ಒಂದ್ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಎಲ್ಲಾ ವಿಶೇಷ ಗುಣ ಹೋಗುತ್ತೆ ಅಂದ್ರೆ ದುಃಖ ಸುಖ ಎಲ್ಲಾ ಹೋಗುತ್ತೆ. ಹಾಗಾದ್ರೆ ಅಂತ ಆತ್ಮ ಯಾರು? ಈ ಕಡೆ ಪರಮಾತ್ಮನೂ ಅಲ್ಲ, ಈ ಕಡೆ ನಿತ್ಯ ಸಂಸಾರಿ ಜೀವನೂ ಅಲ್ಲ. ಹಾಗಾದ್ರೆ ಬೇರೆಯವನು. ಅವನಲ್ಲಿರೋ ಆತ್ಮತ್ವ ತಗೊಳ್ಳಿ. ಆಗ ಈ ಅನುಮಾನ ಸರಿ ಹೋಯ್ತಲ್ವಾ ಅಂದ್ರೆ ಅದ್ ತಪ್ಪು. ಯಾಕೆಂದ್ರೆ ಇಷ್ಟು ಅನುಮಾನ ಚೇಂಜ್ ಮಾಡಿದ ಕೂಡಲೇ ಹಿಂದಿನ ಅನುಮಾನಕ್ಕೆ ದೋಷನೇ ಇಲ್ಲ ಅಂತ ಏನಾಗ್ಲಿಲ್ವಲ್ಲ. ಆ ದೋಷ, ಈಗ ಒಂದ್ ಅನುಮಾನಕ್ಕೆ ದೋಷ ಕೊಟ್ರೆ ಇಲ್ಲ ಇಲ್ಲ ನಾ ಈ ತರ ಹೇಳ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಹಿಂದಿನ ಅನುಮಾನಕ್ಕೆ ಹೇಳಿದ ದೋಷ ಏನು ಹೋಗಲ್ಲ, ಅದು ಇದ್ದೇ ಇದೆ ದೋಷ. ಹಾಗಾದ್ರೆ ಹಿಂದಿನ ದೋಷ ಇದ್ದೇ ಇದೆ. ಅಷ್ಟೇ ಅಲ್ಲ, ಈ ಅನುಮಾನಕ್ಕೊಂದು ದೋಷ ಕೊಡ್ತೀವಿ. ಏನು? ಈಗ ಘಟತ್ವ ಅಂತ ಒಂದು ಜಾತಿ. ಜಾತಿ ಅಂದ್ರೇನು? ಅನೇಕ ವಸ್ತುಗಳಲ್ಲಿ ಒಂದೇ ಇರುತ್ತೆ, ಒಂದೇ ಧರ್ಮ. ಘಟತ್ವ ಅನ್ನೋದು ಎಷ್ಟು ಕಡೆ ಇದೆ? ನಮ್ಮನೆ ಘಟದಲ್ಲಿದೆ, ಬೇರೆ ಮನೆ ಘಟದಲ್ಲಿದೆ, ಎಲ್ಲಾ ಘಟದಲ್ಲಿದೆ. ಮನುಷ್ಯತ್ವ ನಮ್ಮನೆಯಲ್ಲಿರೋ ಮನುಷ್ಯರಲ್ಲಿ ಮಾತ್ರ ಇದೆ ಅಂತ ಯಾರೋ ಹೇಳ್ತಾರೆ. ಇಲ್ಲ, ಬೇರೆ ಮನೆಯಲ್ಲಿರೋ ಮನುಷ್ಯರಲ್ಲೂ ಇದೆ ಮನುಷ್ಯತ್ವ. ಜಗತ್ನಲ್ಲಿ ಎಲ್ಲೆಲ್ಲಿ ಮನುಷ್ಯರು ಅಂತಿದಾರೋ ಎಲ್ಲಾ ಕಡೆ ಮನುಷ್ಯತ್ವ ಇದೆ. ಅದು ಒಂದೇ ಮನುಷ್ಯತ್ವ. ಅದರಲ್ಲೇನು ಬದಲಾವಣೆ ಇಲ್ಲ, ಅದಲ್ಲಿ ವ್ಯತ್ಯಾಸ ಇಲ್ಲ. ಇದು ಅವ್ರೊಪ್ಪೋದು, ನೈಯಾಯಿಕರು. ನಾವೊಪ್ಪಲ್ಲ, ದ್ವೈತ ಸಿದ್ಧಾಂತಿಗಳು. ನಾವೇನ್ ಒಪ್ತೀವಿ? ಪ್ರತಿಯೊಂದು ವಸ್ತುಗಳಿರೋ ಮನುಷ್ಯತ್ವ ಬೇರೆ ಬೇರೆ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ಅಂತ ನಮ್ಮ ಸಿದ್ಧಾಂತ. ಅದನ್ನ ಮುಂದೆ ನೋಡ್ತೀವಿ. ಪ್ರಕೃತದಲ್ಲಿ ಪ್ರತಿಯೊಂದು ಪದಾರ್ಥಗಳಲ್ಲಿ ಒಂದು ಸಾಧಾರಣವಾದ ಒಂದು ಧರ್ಮ, ಅದೆಲ್ಲಾ ಕಡೆ ಇರುತ್ತೆ, ಒಂದೇ ಧರ್ಮ. ಹಾಗೆ ಆತ್ಮತ್ವ ಎಲ್ಲಾ ಕಡೆ ಇದೆ. ಹಾಗೆ ಘಟತ್ವ ಅಂದ್ರೆ ಕಲಶತ್ವ, ಘಟತ್ವ, ಇವುಗಳು ಕೂಡ ಎಲ್ಲಾ ಘಟಗಳಲ್ಲೂ ಜಗತ್ತಿನಲ್ಲಿರುವುದರಲ್ಲಿ ಇದೆ. ಇಲ್ಲೇನಾಯ್ತು, ಘಟತ್ವ ಅನ್ನೋದು ಎಲ್ಲಿರುತ್ತೆ? ಘಟದಲ್ಲಿ ಇರುತ್ತೆ. ಮನುಷ್ಯತ್ವ ಮನುಷ್ಯನಲ್ಲಿ, ಪುಸ್ತಕತ್ವ ಪುಸ್ತಕದಲ್ಲಿ. ಅದೇ ರೀತಿ ಘಟತ್ವ ಘಟದಲ್ಲಿದ್ರೆ ಆ ಘಟ ಪ್ರಳಯ ಕಾಲ ಬಂದಾಗ ಅಥವಾ ಯಾವಾಗ್ಲೋ ಒಮ್ಮೆ ಎಲ್ಲಾ ತನ್ನ ವಿಶೇಷ ಗುಣಗಳನ್ನ ಕಳ್ಕೊಳುತ್ತಾ? ಇಲ್ಲ. ಘಟ ಅಂದ್ರೆ ಅಲ್ಲೊಂದು ರೂಪ ಇರ್ಲೇಬೇಕು. ಯಾಕೆ? ಕಣ್ಣು ಕಾಣತ್ತಲ್ಲ. ಒಂದು ತಾಮ್ರದ ತಮ್ಗೆ, ಅದನ್ನ ಘಟ ಅಂತ ಇಟ್ಕೊಳ್ಳಿ. ತಾಮ್ರದ ತಮ್ಗೆ ಕಲರ್ ಕಾಣಲ್ವಾ? ವಿಶೇಷ ಗುಣ ಕಾಣುತ್ತಲ್ಲ, ರೂಪ ಕಾಣುತ್ತೆ. ಹಾಗೆ ಅದರ ಸಂಖ್ಯೆ ಎಷ್ಟಿದೆ ಅಂತ ಕಾಣುತ್ತೆ. ಬೇಕಾದಷ್ಟು ಗುಣಗಳು ಕಾಣುತ್ತೆ. ಆದ್ರೆ ಸಂಖ್ಯೆ ಅನ್ನೋದು ಸಾಮಾನ್ಯ ಗುಣ ಆಗ್ಬಿಡ್ತದೆ, ವಿಶೇಷ ಗುಣ ಅಲ್ಲ ಅಂತ ಒಂದಿದೆ.
ಅಂತೂ ಯಾವುದೇ ವಿಶೇಷ ಗುಣನೋ ಅದಂತೂ ರೂಪಂ ಗಂಧೋ ರಸಸ್ಪರ್ಶ, ಅದಕ್ಕೂ ಒಂದು ಶ್ಲೋಕ ಇದೆ. ಯಾವುದನ್ನ ವಿಶೇಷ ಗುಣ ಅಂತ ಕರಿಬೇಕು, ಯಾವುದನ್ನ ಸಾಮಾನ್ಯ ಗುಣಗಳು ಅಂತ ಕರಿಬೇಕು ಅಂತ. ಇದೆಲ್ಲ ನಮ್ಮ ದ್ವೈತ ಸಿದ್ಧಾಂತ ಪ್ರಮೇಯಕ್ಕೆ ಬೇರೆ, ಇದು ಅದಕ್ಕೆ ಸಂಬಂಧಪಡಲ್ಲ. ಅದೇ ನ್ಯಾಯಶಾಸ್ತ್ರದಲ್ಲಿ ಏನು ಒಪ್ಪಿದ್ದಾರೆ ಅದನ್ನ ಹೇಳ್ತಾರೆ. ಯಾಕಂದ್ರೆ ಸಾಮಾನ್ಯ ಗುಣ ವಿಶೇಷ ಗುಣ ಅಂದ್ರೆ ಆ ವಿಭಾಗ ನಮ್ಮಲ್ಲಿ ಬೇರೆ ತರ ಇದೆ, ಈ ತರ ಇಲ್ಲ. ಅವ್ರು ಹೇಳೋದಿಷ್ಟು: ರೂಪಂ ಗಂಧೋ ರಸಸ್ಪರ್ಶ ಸ್ನೇಹ ಸಾಂಸಿದ್ಧಿಕೋ ದ್ರವ ಬುದ್ಧ್ಯಾದಿ ಭಾವನಾಂತಾಶ್ಚ ಶಬ್ದ ವೈಶೇಷಿಕಾ ಗುಣಾ ಅಂತ ಒಂದು ಶ್ಲೋಕ. ರೂಪ, ರಸ, ಗಂಧ, ಸ್ಪರ್ಶ, ಸ್ನೇಹ, ಸಾಂಸಿದ್ಧಿಕ ದ್ರವತ್ವ ಅಂತ. ಸಾಂಸಿದ್ಧಿಕ ದ್ರವತ್ವ ಅಂದ್ರೆ ಸಹಜವಾಗಿ ಹರಿತಾ ಇರುತ್ತೆ ನದಿಗಳು, ಅಲ್ಲಿ ದ್ರವತ್ವ ಇದೆ, ಅದು ಸಾಂಸಿದ್ಧಿಕ ಸಹಜವಾಗಿರೋದು ಅಂತ. ನೈಮಿತ್ತಿಕ ದ್ರವತ್ವ ಅಂದ್ರೆ ಈಗ ಗಟ್ಟಿಯಾಗಿರತ್ತೆ, ತುಪ್ಪ ಗಟ್ಟಿ, ಅದನ್ನ ಬೆಂಕಿಗೆ ಕಾಯಿಸಿದಾಗ ಅದು ನೀರಾಗತ್ತೆ, ಅದು ನೈಮಿತ್ತಿಕ ದ್ರವತ್ವ ಅಂತ ಅನಿಸ್ಕೊಡುತ್ತೆ ಅಲ್ಲಿರೋದು. ಹಾಗಾದ್ರೆ ಒಂದು ನಿಮಿತ್ತ, ಒಂದು ಕಾರಣದಿಂದ, ಅಗ್ನಿ ಎಂಬ ನಿಮಿತ್ತ ಕಾರಣದಿಂದ ಉಂಟಾದ ದ್ರವತ್ವ, ಹಾಗಾಗಿ ನೈಮಿತ್ತಿಕ ದ್ರವತ್ವ ಅಂತ ಅದಕ್ಕೆ ಕರೀತಾರೆ. ಸಾಂಸಿದ್ಧಿಕ ದ್ರವತ್ವ ಅಂದ್ರೆ ಅದಕ್ಕೆ ಅಗ್ನಿಯ ಸ್ಪರ್ಶ ಆಗ್ಬೇಕು ಅಂತಿಲ್ಲ, ಸಹಜವಾಗಿ ಅದರ ದ್ರವತ್ವ ಇರುತ್ತೆ. ನೀರಿನಲ್ಲಿ ಸಾಂಸಿದ್ಧಿಕ ದ್ರವತ್ವ ಇದೆ ಅಂತೆಲ್ಲ ಹೇಳ್ತೀವಿ. ಇದೆಲ್ಲ ವಿಶೇಷ ಗುಣ. ಆಮೇಲೆ ಬುದ್ಧಿ, ಸುಖ, ದುಃಖ, ಜ್ಞಾನ, ಇಚ್ಛಾ, ಪ್ರಯತ್ನ, ಇದೆಲ್ಲ ವಿಶೇಷ ಗುಣ. ಇದು ಯಾವುದೂ ಕೂಡ ಘಟದಲ್ಲಿ ಇರಲ್ಲ ಅಂತಿಲ್ಲ. ಯಾಕೆ ಘಟದಲ್ಲಿ ಇದ್ದೇ ಇರುತ್ತೆ, ರೂಪ ಮತ್ತೆ ಗಂಧ ಇವೆಲ್ಲ ಇದ್ದೇ ಇರುತ್ತೆ. ಅದು ಇಲ್ಲದೆ ಇರೋ ಘಟ ಒಂದು ಅವಸ್ಥೆಯಲ್ಲಿದೆ, ಹಾಗೆ ಇಲ್ವಲ್ಲ. ಆದ್ರಿಂದ ನಿಮ್ಮ ಪ್ರಕಾರ ಘಟತ್ವ ಅನ್ನೋದೊಂದು ಜಾತಿ ಇರಬಹುದು, ಆದ್ರೆ ನೀವೇನ್ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ, ಆ ಘಟತ್ವನು ಏನೂ ಇಲ್ಲದೆ ಇರೋ ಘಟದಲ್ಲಿ ಇರುತ್ತೆ, ಅದು ತಪ್ಪು. ಘಟತ್ವ ಎಲ್ಲಿರತ್ತೆ ಅಂದ್ರೆ ಕಣ್ಣು ಕಾಣೋ ಘಟದಲ್ಲಿರುತ್ತೆ, ಒಂದಾದ ಘಟದಲ್ಲಿರುತ್ತೆ. ಎಲ್ಲ ಗುಣಗಳು ತೋರ್ಬೇಕು. ಹಂಗಂತ ವಿಶೇಷ ಗುಣನೇ ಇಲ್ಲದೆ ಇರುವಂತಹ ಒಂದ್ ಘಟ ತಗೊಂಡ್ ಬಂದು ಆ ಘಟದಲ್ಲಿ ಘಟತ್ವ ಇದೆ ಅಂತ ಹೆಂಗ್ ಹೇಳೋದು? ಆದ್ರಿಂದ ಈ ಅನುಮಾನ ಸರಿ ಇಲ್ಲ ಅಂತ ಹೀಗೆ ಅನುಮಾನದ ಖಂಡನೆ ಮಾಡಿದ್ರು. ಇನ್ನು ಮುಂದಕ್ಕೆ ಹೋಗ್ತಾರೆ ಸ್ವಲ್ಪ. ಹಾಗಲ್ಲ, ನಾವು ಪ್ರತಿಜ್ಞೆ ಮಾಡಿದ್ದೇ ಬೇರೆ, ನಿಮ್ಗೆ ಅರ್ಥ ಆಗಿದ್ದೇ ಬೇರೆ. ನಾವು ಪ್ರತಿಜ್ಞೆ ಏನ್ ಮಾಡಿದ್ದು ಅಂದ್ರೆ ಅಶೇಷ ವಿಶೇಷ ಗುಣಶೂನ್ಯ ದ್ರವ್ಯನಿಷ್ಠಂ ಮಿತಿ ಪ್ರತಿಜ್ಞಾರ್ಥ. ಅಂದ್ರೆ ಯಾವ ಒಂದು ದ್ರವ್ಯದಲ್ಲಿ, ಪದಾರ್ಥದಲ್ಲಿ ಎಲ್ಲಾ ವಿಶೇಷ ಗುಣಗಳು ಹೊರಟು ಹೋಗ್ಬಿಡುತ್ತೋ ಅಂಥ ಕಡೆ ಇರುವಂಥದ್ದು ಆತ್ಮತ್ವ ಅಂತ ಹೇಳ್ತೀವಿ ಅಂತ ಹೀಗೆ ಪ್ರಶ್ನೆಯನ್ನ ಮಾಡ್ತಾರೆ. ಹಾಗಾದ್ರೆ ಒಂದು ವಸ್ತು, ಉದಾಹರಣೆಗೆ ಘಟ ತಗೊಳ್ಳೋಣ. ನೈಯಾಯಿಕರು ಏನ್ ಹೇಳ್ತಾರೆ ಅಂದ್ರೆ ಒಂದು ವಸ್ತು ಹುಟ್ಟಿದ ಕ್ಷಣದಲ್ಲಿ ಅದ್ರಲ್ಲಿ ಏನೋ ಗುಣ ಇರಲ್ಲ, ವಿಶೇಷ ಸಾಮಾನ್ಯ ಅನ್ನೋದು ಇನ್ನೂ ದೂರ. ಕಾಮನ್ ಆಗಿ ಗುಣನೇ ಇರಲ್ಲ, ಸಾಮಾನ್ಯತಃ ಗುಣನೇ ಇರಲ್ಲ ಯಾವುದೋ ಮೊದಲನೇ ಕ್ಷಣದಲ್ಲಿ. ಇದು ಯಾವುದೇ ಆಗ್ಬೋದು, ಒಂದು ದಾರದಿಂದ ಮಾಡಿದ ಒಂದು ಬಟ್ಟೆ ಹುಟ್ಟಬೇಕಾದ್ರೆ ಆ ಕ್ಷಣದಲ್ಲಿ ಆ ಪಟ ಅಂದ್ರೆ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಗುಣನೂ ಒಪ್ಪಿರಲ್ಲ. ಯಾಕೆ? ಉತ್ಪನ್ನಂ ಕ್ಷಣಂ ದ್ರವ್ಯಂ ಅಗುಣಂ ನಿಷ್ಕ್ರಿಯಂ ಚ ತಿಷ್ಠತಿ ಅಂತ ಒಂದು ಪ್ರಸಿದ್ಧವಾದ ನಿಯಮ. ಇದನ್ನೆಲ್ಲ ಗುರುಕುಲದಲ್ಲಿ ಹೇಳ್ಕೊಡ್ತಾನೆ ಇರ್ತಾರೆ. ಯಾವ ಕ್ಷಣ ಒಂದು ದ್ರವ್ಯ ಹುಟ್ಟತ್ತೋ ಆ ಕ್ಷಣದಲ್ಲಿ ರಸ ಆಗ್ಲಿ, ಗಂಧ ಆಗ್ಲಿ, ಅದರ ಗುಣಗಳಾಗ್ಲಿ, ಮತ್ತೆ ಕ್ರಿಯೆ ಆಗ್ಲಿ ಯಾವುದು ಇರಲ್ಲ ಅಂತ ಹೇಳ್ತಾರೆ. ಅದೇ ತರಹ ಪ್ರಕೃತ ಯಾವ ದ್ರವ್ಯದಲ್ಲಿ ಎಲ್ಲಾ ವಿಶೇಷ ಗುಣಗಳಿರಲ್ಲ, ಘಟದಲ್ಲೇ ತಗೊಳ್ಳಿ. ಈಗ ನಾವು ಮೊದಲೇನ್ ಹೇಳಿದ್ವಿ, ಘಟದಲ್ಲಿ ರೂಪ ಇರುತ್ತೆ, ಒಂದು ರೂಪ ಇರುತ್ತೆ, ಅದು ತಾಮ್ರದ ವರ್ಣ, ಕೆಂಪು ವರ್ಣ ಅದು ಕಾಣ್ತಾ ಇದೆ, ಯಾವ್ದಾರೊಂದು ಬಣ್ಣ ಕಂಡೇ ಕಾಣುತ್ತಲ್ಲ. ಹಾಗಾಗಿ ವಿಶೇಷ ಗುಣ ಇಲ್ಲದೆ ಇರೋ ಅವಕಾಶ ಎಲ್ಲಿ ಅಂದ್ರೆ ಅದು ಯಾವಾಗ ಒಂದು ವಸ್ತು ಹುಟ್ಟತ್ತಲ್ಲ, ಹುಟ್ಟೋ ಕ್ಷಣದಲ್ಲಿ ಮಾತ್ರ ಯಾವ್ದು ಇರಲ್ಲ. ಅದನ್ನ ತಗೊಳ್ಬಹುದು. ಅದರಿಂದ ಯಾವುದೇ ವಿಶೇಷ ಗುಣ ಇಲ್ಲದೆ ಇರುವಂತಹ ಒಂದು ದ್ರವ್ಯ ಪದಾರ್ಥ ತಗೊಂಡು ಅದರಲ್ಲಿ ಮೊದಲನೇ ಕ್ಷಣದಲ್ಲಿ ಯಾವ್ದು ಇಲ್ವಲ್ಲ ಅಂದ್ರೆ ಅಲ್ಲೇ ದೋಷ ಆಗದೆ. ಯಾಕೆಂದ್ರೆ ಅಲ್ಲಿ ಎಲ್ಲಾ ವಿಶೇಷ ಗುಣಗಳು ಇಲ್ಲ ಅಂತ ಹೇಳ್ಬೇಕು. ಅಲ್ಲ, ಎಲ್ಲಾ ವಿಶೇಷ ಗುಣ ಇಲ್ಲದೆ ಹೋದ್ರೆ ತಪ್ಪೇನಿಲ್ಲ, ಒಳ್ಳೇದಾಯ್ತಲ್ಲ, ನಮಗ್ ಬೇಕಾಗಿದ್ದು ಸಿದ್ಧ ಆಯ್ತಲ್ವಾ ಅಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲ. ಯಾರು ಹೇಳಿದ್ದಂಗೆ ಸಗುಣಾನಾಮೇವ ದ್ರವ್ಯಾಣಾಂ ಉತ್ಪಾದಸ್ಯ ಸಮರ್ಥಿತತ್ವ. ಇದನ್ನ ಯಾರು ಒಪ್ಪಲ್ಲ, ಅವ್ರು ಮಾತ್ರ ಒಪ್ಪೋ ತಮ್ಮ ಶಾಸ್ತ್ರದಲ್ಲಿ. ಯಾಕೆಂದ್ರೆ ಒಂದ್ ವಸ್ತು ಹುಟ್ಟತ್ತಂತೆ, ಆದ್ರೆ ಏನು ಗುಣ ಇಲ್ಲದೆ ಹುಟ್ಟತ್ತಂತೆ. ಇದೇ ಹೆಂಗೆ ಸಾಧ್ಯ? ಒಬ್ಬ ಜೀವ ತಾನು ದೇಹ ಪಡಿತಾನೆ, ದೇಹ ಪಡಿಬೇಕಾದ್ರೆ ಒಂದಾಗಿ ಒಳ್ಳೆಯವನು ಕೆಟ್ಟವನು ಏನೋ ಒಂದು ಗುಣ ಇರ್ಲೇಬೇಕಲ್ಲ. ಗುಣ ಇಲ್ದೇನೆ ಒಂದು ಹುಟ್ಟತ್ತ ಒಂದು ವಸ್ತು ಇಲ್ಲ. ಹಾಗಾದ್ರೆ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಕೇಳಿಸ್ತಾ ಸರಿಗಿದೆ.
ಹಾಗಾದ್ರೆ ಏನಾಯ್ತು, ಒಂದು ವಸ್ತು ಹುಟ್ಟಬೇಕಾದ್ರೆ ಆ ವಸ್ತುವಿನ ಜೊತೆಗೆ ಗುಣಗಳು ಹುಟ್ಟತಾ ಹೋಗುತ್ತೆ. ಈಗ ಉದಾಹರಣೆಗೆ ಒಂದು ಮಣ್ಣಿನಿಂದ ಮಡಿಕೆ ಮಾಡ್ದ, ಅಥವಾ ಮಣ್ಣಿನಿಂದ ಒಂದು ಮೂರ್ತಿ ಮಾಡ್ದ, ಅದನ್ನ ತಗೊಂಡ. ಮಣ್ಣಿನಿಂದ ಒಂದು ಗಣಪತಿ ಮೂರ್ತಿ ಮಾಡ್ದ. ಗಣಪತಿ ಮೂರ್ತಿ ಮಾಡಿದ ಕೂಡಲೇ ಅದು ಒಂದೋ ಎರಡೋ ಅಂತ ಯಾರಿಗೋ ಡೌಟ್ ಬರುತ್ತಾ? ಇಲ್ಲ. ಗುಣ ಒಂದ್ ಮಾಡ್ದ. ಹಾಗಾದ್ರೆ ಒಂದು ಅನ್ನೋ ಸಂಖ್ಯೆ ಆ ಮೂರ್ತಿ ಮಾಡಿದ ಕೂಡಲೇ ಅದ್ರ ಜೊತೆಗೆ ಇರುತ್ತೆ. ಅಷ್ಟೇ ಅಲ್ಲ, ಅದಕ್ಕೆ ಕೈ ಕಾಲು ಕಿವಿ ಅದು ಇರುತ್ತೆ, ಅದು ಹುಟ್ಟತಾನೆ ಇರುತ್ತೆ. ಏನೋ ಒಂದು ಕ್ಷಣ ಇರಲ್ಲ ಹಾಗೆ ಅಂತ ಹೇಳಿಕ್ ಬರಲ್ಲ. ಅಷ್ಟೇ ಅಲ್ಲ, ಅದಕ್ಕೊಂದು ರೂಪ, ಬಣ್ಣನು ನಿರ್ಮಾಣ ಮಾಡಿದ ಕ್ಷಣದಲ್ಲಿ ಇರುತ್ತೆ. ಹಾಗಾದ್ರೆ ಇವ್ರು ಹೇಳೋ ಪ್ರಕಾರ ಒಂದು ವಸ್ತು ಹುಟ್ಟಬೇಕಾದ್ರೆ ಏನೂ ಇರಲ್ಲ, ಹಾಗೆ ವಸ್ತು ಇರುತ್ತೆ. ಅದ್ ಹೆಂಗ್ ಸಾಧ್ಯ? ಅದನ್ನ ಗುಣಗಳ ಜೊತೆಗೇನೆ ವಸ್ತುಗಳು ಹುಟ್ಟೋದು ಅಂತ ನಾವು ಮುಂದೆ ಸಮರ್ಥನೆ ಮಾಡ್ತೀವಿ. ಅದರಿಂದ ನಿಮ್ಮ ವಾದ ಸರಿ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಪರಿಷ್ಕಾರ ಮಾಡ್ತಾರೆ ಸ್ವಲ್ಪ. ಈಗ ಘಟತ್ವ ಇಲ್ಲಿದೆ, ಘಟದಲ್ಲಿದೆ. ಆ ಘಟದಲ್ಲಿ ಘಟತ್ವ ಏನಿದೆ, ಆ ಘಟತ್ವ ಜಾತಿ ಎಂಥದ್ದು? ಯಾವ ವಸ್ತುವಿನಲ್ಲಿ ವಿಶೇಷ ಗುಣಗಳಿದೆಯೋ ಅದರಲ್ಲಿರುವಂತಹ ಜಾತಿ. ಅಂದ್ರೆ ಉದಾಹರಣೆಗೆ ವಿಶೇಷ ಗುಣಗಳು ಅಂದ್ರೇನು? ಜ್ಞಾನ, ಇಚ್ಛಾ, ಪ್ರಯತ್ನ, ರೂಪ, ಗಂಧ, ಈ ತರದೆಲ್ಲ ವಿಶೇಷ ಗುಣ. ಇದೆಲ್ಲ ಎಲ್ಲಿದೆ? ಘಟದಲ್ಲಿದೆ. ರೂಪ ಇದೆ ಘಟದಲ್ಲಿ, ಹಾಗೆ ಗಂಧ ಇದೆ ಘಟದಲ್ಲಿ, ಅನೇಕ ಗುಣ ಇದೆ. ಹೀಗೆ ಅಲ್ಲೇ ಘಟತ್ವನು ಇದೆ. ಹಾಗಾದ್ರೆ ಎಲ್ಲಿ ವಿಶೇಷ ಗುಣಗಳಿದೆಯೋ ಅಲ್ಲಿಯೇ ಜಾತಿ ಇರುತ್ತೆ. ಇದು ಸರಿಯಾಗಿದೆ. ಇನ್ನು ಅದಕ್ಕೆ ಹೇಳಿದ್ರು ಹಾಗಲ್ಲ, ವಿಭು ಪದಾರ್ಥ ಅಂತ ಕೊಟ್ಟಿದ್ದೀವಿ. ವಿಭು ಅಂತಂದ್ರೆ ಎಲ್ಲಾ ಕಡೆ ಇರ್ಬೇಕು. ಘಟ ಎಲ್ಲಾ ಕಡೆ ಇದೆಯಾ? ನಮ್ಮ ಮನೇಲಿ ಇರುವಂತ ತಮ್ಗೆ ನಮ್ಮ ಮನೇಲೆ ಇದೆ, ಎಲ್ಲೋ ಒಂದ್ ಮೂಲೆಯಲ್ಲಿ ಬಿದ್ದಿದೆ ಅಷ್ಟೇ. ಇದು ಎಲ್ಲಿದೆ? ನಮ್ಮ ಮನೇಲೆ ಪೂರ್ತಿ ತುಂಬಿಕೊಂಡಿಲ್ಲ, ಇನ್ನು ಹೊರಗಡೆ ಇಡೀ ಜಗತ್ತನ್ನು ವ್ಯಾಪಿಸ್ಕೊಂಡಿದ್ಯಾ? ಅದು ವಿಭು ಪದಾರ್ಥ ಅಲ್ಲ. ಹಾಗಾದ್ರೆ ಆಕಾಶಕ್ಕೂ ಈ ಘಟಕ್ಕೂ ನಮಗೂ ಈ ಘಟಕ್ಕೂ ವ್ಯತ್ಯಾಸ ಇದೆ. ನಾವೆಲ್ಲ ವಿಭು ಅಂತ ಅವ್ರು ಹೇಳೋದು ಹೊರತು ಈ ಘಟಪಟಾದಿಗಳೆಲ್ಲ ಅದು ವಿಭು ಅಲ್ಲ. ಇನ್ನು ಅಷ್ಟೇ ಅಲ್ಲ, ವಿಭು ಕಾರ್ಯ ವಿಶೇಷ ಗುಣವದ್ವೃತ್ತಿ ಜಾತಿತ್ವಸ್ಯ ಹೇತುತ್ವಾತ್ ಅಂತ ಹೇಳಿದ್ರೆ ಅದಕ್ಕೆ ಕಾರ್ಯ ವಿಶೇಷ ಗುಣವತ್ಪದಸ್ಯ ವೈಯರ್ಥ್ಯಾತ್ ಅಂತ ಹೇಳ್ತಾರೆ. ಅಂದ್ರೆ ಅಭಿಪ್ರಾಯ, ಈಗ ಏನ್ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂದ್ರೆ ಅವರು, ಈಗ ಅನುಮಾನ ಇಲ್ಲಿ ಬದಲಾಗ್ತಾ ಹೋಯ್ತು. ಮೊದಲು ಬಂದ ಅನುಮಾನ ಸ್ವಲ್ಪ ಬದಲಾಯಿಸ್ತಾ ಹೋಗ್ಬೇಕು. ಪದಗಳಲ್ಲಿ ವ್ಯತ್ಯಾಸ ಇದೆ. ಮೊದಲೇನ್ ಬಂತು ಅನುಮಾನ? 3 ಪ್ಯಾರಾ ಇದೆ ಇಲ್ಲಿ. ಮೊದಲನೇ ಪ್ಯಾರಾದಲ್ಲಿ ಏನ್ ಬಂತು? ಮೊದಲನೇ ಲೈನು ಆತ್ಮ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ವಿಭುತ್ವೇ ಸತಿ ಕಾರ್ಯ ವಿಶೇಷ ಗುಣವತ್ವಾತ್ ಮಹಾಪ್ರಳಯಾವಸ್ಥಾಯಾಮ್ ಆಕಾಶವತ್. ಇದು ಮೊದಲನೇದು. ಎರಡನೇದು, ಈ ಮೊದಲನೇ ಅನುಮಾನದಲ್ಲಿ ಎಲ್ಲಿವರೆಗೆ ಚೇಂಜ್ ಆಯ್ತು ಅಂದ್ರೆ ಪಕ್ಷ ಸಾಧ್ಯ, ಅಂದ್ರೆ ಪ್ರತಿಜ್ಞಾ ವಾಕ್ಯ ಮಾತ್ರ ಚೇಂಜ್ ಆಯ್ತು. ಪ್ರತಿಜ್ಞಾ ವಾಕ್ಯ ಅಂದ್ರೆ ಮೊದಲು ಎರಡನೇ ಭಾಗ, ಅಂದ್ರೆ ಆತ್ಮ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ಅಂತಿದೆಯಲ್ಲ, ಇದನ್ ಮಾತ್ರ ಬದಲಾಯಿಸ್ತಾರೆ ಎರಡನೇ ಅನುಮಾನದಲ್ಲಿ. ಮಿಕ್ಕಿದೆಲ್ಲ ಸೇಮ್. ಏನ್ ಬದಲಾಯಿಸಿದ್ರು? ಆತ್ಮ ಇದ್ದ ಕಡೆ ಆತ್ಮತ್ವಂ ಅಂತ ಹಾಕಿದ್ರು. ಮುಂದೆ ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ, ಒಮ್ಮೆ ಯಾವಾಗ್ಲಾದ್ರೂ ಎಲ್ಲ ರೀತಿಯ ವಿಶೇಷ ಗುಣಗಳು ಹೋಗುತ್ತೆ, ನಾಶವಾಗುತ್ತೆ ಅಂತ ಅರ್ಥ. ಅದನ್ನ ಇವ್ರೇನ್ ಮಾಡಿದ್ರು ಮುಂದಿನ ಅನುಮಾನದಲ್ಲಿ? ಕದಾಚಿತ್ ಧ್ವಸ್ತ ಅಶೇಷ ವಿಶೇಷ ಗುಣ ದ್ರವ್ಯ ನಿಷ್ಠಂ ಅಂತ ಬದಲಾಯಿಸಿದ್ರು. ಹಾಗಾದ್ರೆ ಮೊದಲನೇ ಅನುಮಾನಕ್ಕೂ ಎರಡನೇ ಅನುಮಾನಕ್ಕೂ ಅಷ್ಟೊಂದು ವ್ಯತ್ಯಾಸ ಕಾಣಲ್ಲ, ಸ್ವಲ್ಪ ಎಲ್ಲೋ ವ್ಯತ್ಯಾಸ ಕಾಣುತ್ತೆ. ಹೇಗ್ ವ್ಯತ್ಯಾಸ ಕಾಣುತ್ತೆ? ಅಲ್ಲಿ ಧರ್ಮಿ, ಇಲ್ಲಿ ಧರ್ಮ ಅಷ್ಟೇ. ಅಲ್ಲಿ ಆತ್ಮ ತಗೊಂಡ್ರೆ ಇಲ್ಲಿ ಆತ್ಮತ್ವ ತಗೊಂಡ್ರು, ಅಲ್ಲಿ ವಿಶೇಷ ಗುಣ ತಗೊಂಡ್ರೆ ಇಲ್ಲಿ ವಿಶೇಷ ಗುಣ ನಿಷ್ಠ ತಗೊಂಡ್ರು. ಅಂದ್ರೆ ಧರ್ಮ ತಗೊಂಡ್ರಿಲ್ಲ ಎರಡನೇ ಅನುಮಾನದಲ್ಲಿ. ಮೊದಲನೇ ಅನುಮಾನದಲ್ಲೆಲ್ಲ ಧರ್ಮಿಯನ್ನ ತಗೊಂಡ್ರು, ಅಷ್ಟೇ ವ್ಯತ್ಯಾಸ. ಧರ್ಮಿ ಧರ್ಮ, ಧರ್ಮವನ್ನ ಪಡೆದಿರೋದಕ್ಕೆ ಧರ್ಮಿ ಅಂತ ಕರೀತಾರೆ. ಉದಾಹರಣೆಗೆ ಮನುಷ್ಯತ್ವ ಧರ್ಮ, ಮನುಷ್ಯತ್ವ ಧರ್ಮವನ್ನ ಹೊಂದಿರುವ ನಾವು ಮನುಷ್ಯರು ಧರ್ಮಿ ಅಂತ ಅನ್ಸ್ಕೊಡುತ್ತೆ. ಯಾಕೆ? ಧರ್ಮ ಯಾವುದಕ್ಕಿದೆಯೋ ಅದನ್ನ ಧರ್ಮಿ, ಅದರಲ್ಲಿರೋ ಧರ್ಮ ಅಂತ ಹೀಗೆ ಹೇಳ್ತೀವಿ. ಪ್ರಕೃತ ಈ ವಿಭು ವೃತ್ತಿ ಜಾತಿತ್ವಂ ಅಂದ್ರೆ ಯಾವ ಜಾತಿಯನ್ನು ತಗೊಳ್ತೀರೋ ಅದು ವಿಭು ಪದಾರ್ಥದಲ್ಲಿ ಇರ್ಬೇಕು ಅಂತ ಹೇಳ್ಬೇಡಿ ಸಾಕು. ಹಾಗೇನಾಯ್ತು, ಇಲ್ಲಿ ಯಾವ್ದ್ಯಾವ್ದೋ ವಸ್ತು ತಗೊಳ್ಲಿಕ್ಕೆ ಬರಲ್ಲ. ಆತ್ಮತ್ವ ತಗೊಂಡ್ರೆ ಅದು ವಿಭು ಪದಾರ್ಥದಲ್ಲಿ ಇದೆ ಅಂತ ಹೇಳ್ಬೇಕಷ್ಟೇ. ಅದು ಬಿಟ್ರೆ ಘಟತ್ವ ಅದು ವಿಭು ಪದಾರ್ಥದಲ್ಲಿ ಇರೋ ಧರ್ಮ ಅಲ್ಲ. ವಿಭು ಪದಾರ್ಥಗಳು ಅಂದ್ರೆ ಸರ್ವತ್ರ ವ್ಯಾಪಿಸಿಕೊಂಡಿರುವಂತಹ ಪದಾರ್ಥ. ಅದು ಯಾವುದು? ಆಕಾಶ, ಕಾಲ, ದಿಕ್ಕು, ಆತ್ಮ, ಇಂಥ ಪದಾರ್ಥಗಳು. ಈ ಎಲ್ಲ ಪದಾರ್ಥಗಳಲ್ಲಿ ವಿಶೇಷವಾದ ಜಾತಿ ಇದೆ. ಯಾವುದು? ಆತ್ಮತ್ವ ಎಲ್ಲ ಇದೆ ಜಾತಿ. ಆದ್ರೆ ಈ ಘಟತ್ವ ಅನ್ನೋದೇನು ಜಾತಿ ಇದೆಯಲ್ಲ, ಈ ಜಾತಿ ಮಾತ್ರ ಎಲ್ಲಾ ಕಡೆ ಬರಲ್ಲ. ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿರೋ ಘಟದಲ್ಲಿ ಬರಲ್ಲ. ಯಾಕೆ? ಘಟ ಅದು ವಿಭು ಪದಾರ್ಥ ಅಲ್ವೇ ಅಲ್ಲ. ಹಾಗಾದ್ರೆ ದೋಷವನ್ನ ಪರಿಹಾರ ಮಾಡ್ಬೇಕಾದ್ರೆ ಇಲ್ಲಿ
ಪೂರ್ತಿ ಬದಲಾಯಿಸ್ಬೇಕು ಅಂತಿಲ್ಲ. ಒಂದು ಅನುಮಾನ ಹೇಳಿರ್ತೀವಿ, ಆ ಅನುಮಾನದಲ್ಲಿ ಸಂತೋಷ ಬಂದ್ರೆ ಅದಕ್ಕೆ ಅನುಗುಣವಾಗಿ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಆ ಚೇಂಜ್ ಮಾಡಿದಾಗಲೂ ಒಂದು ಶಬ್ದ ವ್ಯರ್ಥ ಆಗ್ತಾ ಹೋಗುತ್ತೆ, ಇದು ಬೇಡ ಅಂತ. ಆ ರೀತಿಯಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ತತ್ಯಾಗೇಪಿ ಅರ್ಥಾಂತರತ್ವ. ಅಷ್ಟೇ ಅಲ್ಲ, ಈಗ ವಿಭು ಕಾರ್ಯ ವಿಶೇಷ ಗುಣವತ್ ವೃತ್ತಿ ಜಾತಿತ್ವಾತ್ ಅಂತಿದೆ. ಇದಕ್ಕೆ ಅರ್ಥ ಏನು? ಇಷ್ಟೇ, ಒಂದು ಪದಾರ್ಥ ಇದೆ, ಅದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದೆ. ಉದಾಹರಣೆಗೆ ಆಕಾಶನೋ ಆತ್ಮನೋ ಎಲ್ಲಾ ಕಡೆ ಇರುವಂತಹ ಪದಾರ್ಥ. ಅಲ್ಲಿ ಅನೇಕ ವಿಶೇಷ ಗುಣಗಳು ಇದೆ. ಏನೇನ್ ಗುಣ ಇದೆ? ಆತ್ಮನನ್ನು ತಗೊಂಡ್ರೆ ಜ್ಞಾನ ಇಚ್ಛಾ ಪ್ರಯತ್ನ ಎಲ್ಲ ಇದೆ. ಆಕಾಶ ತಗೊಂಡ್ರೆ ಅದಕ್ಕೆ ಶಬ್ದ ಅನ್ನೋ ಗುಣ ಇದೆ. ಅಷ್ಟೇ ಅಲ್ಲ, ಸಂಖ್ಯಾ ಅನ್ನೋ ಗುಣ, ಹೀಗೆ ಅನೇಕ ಗುಣ ಇದೆ. ಅದರಲ್ಲಿ ವಿಶೇಷ ಗುಣ ಅಂತ ತಗೊಂಡಾಗ ಈ ಆಕಾಶದಲ್ಲಿ ಬೇಕಾದ್ರೆ ಶಬ್ದ ಅನ್ನೋದು ಇದ್ದೇ ಇಲ್ಲ. ಆದ್ರೆ ಆಕಾಶದಲ್ಲಿ ಒಂದು ಶಬ್ದ ಹೋಗತ್ತೆ ಒಂದು ದಿವಸ, ಅದು ಒಂದು ಶಬ್ದನೂ ಕೂಡ ಉಳಿಯಲ್ಲ. ಅದನ್ನೇ ನಾವು ನಾಶ ಅಂತ ಹೇಳೋದು. ಯಾವಾಗ ಒಂದು ಶಬ್ದವೂ ಉಳಿಯೋದಿಲ್ಲ, ಕೇವಲ ಆಕಾಶ ಇದೆ, ಆದ್ರೆ ಆವಾಗ ಪ್ರಳಯ ಆಗಿದೆ ಅಂತ ಅರ್ಥ. ಇದನ್ನ ಅವ್ರು ಹೇಳ್ತಾ ಬಂದ್ರು. ಆದ್ರೆ ಅದು ಸರಿ ಇಲ್ಲ. ಯಾಕೆಂದ್ರೆ ಯಾವುದು ವಿಭು ಪದಾರ್ಥನೋ ಅದರಲ್ಲಿರೋ ಜಾತಿ ಅಷ್ಟೇ ಹೇಳಿ. ಆಗ ಮಧ್ಯದಲ್ಲಿ ಕಾರ್ಯ ವಿಶೇಷ ಗುಣ ಹುಟ್ಟತ್ತೆ, ವಿಶೇಷ ಗುಣ ಅದನ್ನೆಲ್ಲ ಪಡೆದಿದೆ ಆಕಾಶ, ಅದೆಲ್ಲ ಬೇಕಾಗಿಲ್ಲ. ಆಕಾಶ ಯಾವಾಗ್ಲೂ ಇರುತ್ತೆ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದೆ. ಅದರಲ್ಲಿರೋ ಜಾತಿ ಯಾವುದು ಅಂತಂದ್ರೆ ಆಕಾಶತ್ವ ಜಾತಿ ಅಂತ ಹೇಳ್ಬೇಕು. ಆದ್ರೆ ಈ ತರ ಹೇಳಿಕ್ ಬರಲ್ಲ. ಯಾಕೆಂದ್ರೆ ಆಕಾಶತ್ವ ಅನ್ನೋದು ಜಾತಿನೇ ಅಲ್ಲ ಅವ್ರ ಪ್ರಕಾರ. ಅದರಿಂದ ಇಲ್ಲಿ ಈ ವಿಭು ಕಾರ್ಯ ವಿಶೇಷ ಗುಣವತ್ ವೃತ್ತಿ ಜಾತಿತ್ವ ಅಂತ ಇದಿಷ್ಟೊಂದು ದೊಡ್ಡ ಕಾರಣ ಕೊಟ್ಟಿದ್ದಾರೆ. ಈ ಕಾರಣದಲ್ಲಿ ಕೆಲವು ಅಂಶ ವ್ಯರ್ಥ, ಅದು ಬೇಕಾಗಿಲ್ಲ ಅಂತ. ಇಷ್ಟೆಲ್ಲ ಈ ರೀತಿ ಈ ಮತದ ಖಂಡನೆ ಮಾಡ್ತಾ ಬಂದು ಬಹಳ ಕಠಿಣವಾದ ಭಾಗ ಇದು. ಯಾವ ರೀತಿ? ಯಾಕೆಂದ್ರೆ ಶಾಸ್ತ್ರದ ಪರಿಚಯ ಇಲ್ಲದೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನ್ಯಾಯಶಾಸ್ತ್ರದ ಪರಿಚಯ ಇಲ್ಲದೆ ಹೋದ್ರೆ. ಅಂತೂ ಇಲ್ಲಿ ಬಂದ ರಹಸ್ಯ ವಿಷಯ ಇಷ್ಟು. ಏನು? ಒಬ್ಬ ಅನುಮಾನ ಹೇಳ್ತಾನೆ, ಮೋಕ್ಷವನ್ನ ಸಾಧನೆ ಮಾಡ್ಲಿಕ್ಕೆ ಅದಿಲ್ಲ ಅಂತ ಹೇಳಿ ಇದುವರೆಗೂ ಖಂಡನೆ ಮಾಡ್ತಾ ಬಂದು ಕೊನೆಗೆ ಒಂದು ಹೇಳ್ತಾರೆ, ಯಾಕೆ ಇವ್ರು ಹೇಳಿದ್ ಮೋಕ್ಷ ಸರಿ ಇಲ್ಲ? ಲೀಲಾವತಿ ಗ್ರಂಥದಲ್ಲಿ ಇಷ್ಟೆಲ್ಲ ಅನುಮಾನ ಮಾಡಿದ್ ಯಾಕೆ? ಒಂದು ಮೋಕ್ಷ ಇದೆ ಅಂತ ಸಾಧನೆ ಮಾಡ್ಲಿಕ್ಕೆ ತಾನೆ, ಒಳ್ಳೆ ತಾನೆ ಅದು ಅಂದ್ರೆ. ಅದಕ್ಕೆ ಹೇಳ್ತಾರೆ, ಅಶೇಷ ವಿಶೇಷ ಗುಣಧ್ವಂಸೋ ನಮೋಕ್ಷ ಇತಿ ವಕ್ಷಮಾಣತ್ವ. ಅಂದ್ರೆ ಮೋಕ್ಷ ಅಂದೇನು? ಕೇವಲ ಎಲ್ಲಾ ವಿಶೇಷ ಗುಣಗಳನ್ನ ಒಂದು ದಿವಸ ಕಳ್ಕೊಳ್ಳೋದು ಮೋಕ್ಷ ಅಲ್ಲ, ಪಡೆಯೋದು ಮೋಕ್ಷ. ಕಳ್ಕೊಳ್ಳೋದ್ರ ಜೊತೆಗೆ ಪಡೆಯೋದನ್ನ ಮೋಕ್ಷ ಅಂತ ಕರೀತಾರೆ. ಆ ಅಂಶವನ್ನ ಇಲ್ಲಿ ಒತ್ತು ಕೊಟ್ಟಿದ್ದಾರೆ. ಅಶೇಷ ವಿಶೇಷ ಗುಣಧ್ವಂಸ ನ ಮೋಕ್ಷ ಇದು ವಕ್ಷಮಾಣತ್ವ. ಹೀಗೆ ಮುಂದೆ ಹೇಳ್ತೀವಿ ಅಂತ ಜಯತೀರ್ಥರ ಪಂಕ್ತಿ. ಅಶೇಷ ವಿಶೇಷ ಗುಣ ಅಂದ್ರೆ ನಮ್ಮಲ್ಲಿರೋ ಜ್ಞಾನ, ಇಚ್ಛೆ, ಪ್ರಯತ್ನ, ಸುಖ, ದುಃಖ, ಏನೇನಿದೆಯೋ ರೂಪ, ಸ್ಪರ್ಶ ಎಲ್ಲವನ್ನ ಒಂದು ದಿವಸ ಬಿಟ್ಬಿಡುತ್ತೆ. ಎಲ್ಲ ನಮ್ಮಿಂದ ದೂರ ಹೊರಟೋಗ್ಬಿಡುತ್ತೆ. ಇದೇ ನಿಜವಾಗಿ ಮೋಕ್ಷ. ಅಂದ್ರೆ ಇದೆಲ್ಲ ಮೋಕ್ಷ. ಇರೋದನ್ನೆಲ್ಲ ಕಳ್ಕೊಳ್ಳೋದು ಮೋಕ್ಷ ಅಲ್ಲ, ಇರೋದನ್ನ ಕಳ್ಕೊಳ್ಳೋದ್ರ ಜೊತೆಗೆ ಹೊಸದನ್ನ ಪಡೆಯೋದು ಮೋಕ್ಷ. ಅಂದ್ರೆ ಒಳ್ಳೆಯ ಆನಂದವನ್ನ ಪಡೆಯೋದು ಮೋಕ್ಷ ಅಂತ ಅನಿಸ್ಕೊಡುತ್ತೆ ಅಂತ. ಇಷ್ಟು ಇದುವರೆಗೆ ಈ ಲೀಲಾವತಿ ಅನ್ನೋ ಗ್ರಂಥದಲ್ಲಿ ಬಂದ ಖಂಡನಾ ಭಾಗ. ಇಲ್ಲಿ ಎರಡು ವಾದ ಇದೆ, ಅದನ್ನೊಂದು ಹೇಳ್ಬೇಕು. ಒಂದು ಪೀಲು ಪಾಕವಾದ, ಪಿಠರ ಪಾಕವಾದ ಅಂತ ಬಹಳ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ವಾದ. ಅಂದ್ರೆ ವಿಚಾರಗಳು. ಈಗ ಪ್ರಾಮಾಣ್ಯವಾದ, ಆಖ್ಯಾತವಾದ, ಆಮೇಲೆ ವಿಧಿವಾದ, ವಾದ ಅಂತೆಲ್ಲ ಬಂದ್ರೆ ವಿಚಾರ ಅಂತ ಅರ್ಥ ಅದಕ್ಕೆ. ಹಾಗೆ ಇಲ್ಲಿ ಎರಡು ವಾದ ಇದೆ ಈ ಶಾಸ್ತ್ರಕಾರರಲ್ಲಿ. ಒಂದು ಪೀಲು ಪಾಕವಾದ, ಎಂದು ಪಿಠರ ಪಾಕವಾದ. ವಾದ ಅಂದ್ರೆ ವಿಚಾರ ಆಯ್ತು, ಪಾಕವಾದ ಅಂದ್ರೆ ಪಾಕ ಆಗತ್ತೆ. ಎರಡು ತರ ಪಾಕ ಆಗತ್ತೆ. ಪಾಕ ಅಂದ್ರೆ ಅಡಿಗೆ ಅಂತ ಸಾಮಾನ್ಯವಾಗಿ ಅರ್ಥ. ಇಲ್ಲಿ ಪಾಕ ಅಂದ್ರೆ ಅರ್ಥ ವಿಲಕ್ಷಣ ತೇಜಸ್ ಸಂಯೋಗ, ಅಂದ್ರೆ ಒಂದು ರೀತಿಯಾದ ತೇಜಸ್ಸಿನ ಸಂಪರ್ಕ. ಅದು ಹೇಗಾರು ಆಗ್ಬೋದು, ಅದನ್ನ ಪಾಕ ಅಂತ ಕರಿತೀವಿ. ಪಾಕ ಅಂದ್ರೆ ಒಂದು ವಿಲಕ್ಷಣವಾದ, ನಮಗೆ ಅಂದಾಜಿಲ್ಲದ ಅಂತಹ ಒಂದು ವಿಲಕ್ಷಣವಾದ ತೇಜಸ್ಸಿನ ಸಂಪರ್ಕ ಆಯ್ತು ಅಂದ್ರೆ ಅಲ್ಲಿ ಪಾಕ ಆಗಿದೆ ಅಂತ ಅರ್ಥ. ಇಂಥ ಪಾಕ ಇದೆ ಅಂತ ಹೇಳೋರು ಎರಡು ತರ ಹೇಳ್ತಾರೆ. ಎಲ್ಲಿ ಪಾಕ ಆಗತ್ತೆ? ಪೀಲು ಮತ್ತೆ ಪಿಠರ ಅಂತ ಎರಡು ಶಬ್ದ. ಪೀಲು ಅಂದ್ರೆ ಪರಮಾಣುಗಳು, ಚಿಕ್ಕ ಪರಮಾಣುಗಳಿಗೆ ಪೀಲು ಅಂತ ಕರೀತಾರೆ. ಇನ್ನು ಪಿಠರ ಅಂದ್ರೆ ಚಿಕ್ಕದಲ್ಲ, ಎಲ್ಲ ಪರಮಾಣು ಸೇರಿ ಒಂದು ದೊಡ್ಡ ವಸ್ತು ಆಗತ್ತಲ್ಲ, ಅದನ್ನ ಪಿಠರ ಅಂತ ಕರೀತಾರೆ. ಹೀಗೆ ಪೀಲು ಪಿಠರ ಎರಡು ಶಬ್ದ. ಈಗ ನೈಯಾಯಿಕರು, ವೈಶೇಷಿಕರು ಇವರೆಲ್ಲ ಪೀಲು ಪಾಕವಾದಿಗಳು, ಪಿಠರ ಪಾಕವಾದಿಗಳು ಅಂತ ಚರ್ಚೆ. ಇದಕ್ಕೆ ಉತ್ತರ ಏನಂದ್ರೆ, ವೈಶೇಷಿಕರಲ್ಲಿ ಹೀಗೆ ಒಪ್ಪಿದ್ದಾರೆ ಒಂದ್ ಪಕ್ಷ, ಅದು ಪೀಲು ಪಾಕವಾದ.
ಇನ್ನು ಅವರೇ ಪಿಠರ ಪಾಕವಾದವನ್ನು ಒಪ್ಪಿದ ಅಂದ್ರೆ ಎರಡು ಪಕ್ಷ ಬಂತು. ಹೇಗೆ? ಈಗ ಉದಾಹರಣೆಗೆ ಒಂದು ವಸ್ತು ಹುಟ್ಟತ್ತೆ, ಮಡಿಕೆ ಹುಟ್ಟತ್ತೆ. ಮಡಿಕೆ ಹುಟ್ಟಬೇಕಾದ್ರೆ ಮಣ್ಣು ಬೇಕು, ಒಬ್ಬ ಕುಂಬಾರ ಬೇಕು, ಕೋಲ್ ಹಿಡ್ಕೊಬೇಕು, ಚಕ್ರ ತಿರುಗಿಸ್ಬೇಕು, ಇವೆಲ್ಲ ಇದೆ. ಸುಮ್ಮನೆ ಘಟ ಆಗಲ್ಲ. ಒಂದ್ ಚಿಕ್ಕ ಚಿಕ್ಕ ವಸ್ತು ಇದೆ, ಪರಮಾಣು. ಆಮೇಲೆ ಜಣುಕ ಅಂತ ಕರೀತಾರೆ, 2 ಅಣು. ತ್ರಣುಕ ಅಂದ್ರೆ 3 ಅಣು, ಚತುರಣುಕ 4. ಹೀಗೆ ಒಂದೊಂದೊಂದೊಂದು ಸೇರ್ಕೊಂಡು ಒಂದು ದೊಡ್ಡ ಘಟ ಆಗತ್ತೆ. ಇದು ಪ್ರಕ್ರಿಯೆ. ಇಲ್ಲಿ ಒಂದು ವಸ್ತುವಿನಲ್ಲಿ ಬದಲಾವಣೆ ಆಗ್ತಾ ಹೋಗ್ಬೇಕಲ್ಲ, ಬದಲಾವಣೆ ಆಗ್ಬೇಕು ಅಂದ್ರೆ ತೇಜಸ್ಸಿನ ಸಂಪರ್ಕ ಬೇಕು. ಸುಮ್ನೆ ಹಾಗೆ ವಸ್ತು ಇದ್ರೆ ತಾನಾಗಿ ಏನೋ ಆಗ್ಬಿಡಲ್ಲ. ಆ ವಸ್ತುವಿಗೆ ತೇಜಸ್ಸಿನ ಸಂಪರ್ಕ ಆಗಿ ಆವಾಗ ಅದನ್ನ ಮುದ್ದೆ ಮಾಡ್ಕೊಂಡು ಅದನ್ನ ಸರಿಯಾಗಿ ಅದಕ್ಕೊಂದು ರೂಪ ಕೊಟ್ರೆ ಆವಾಗ ಅದು ಚೆನ್ನಾಗಿರುತ್ತೆ. ಹಾಗಾದ್ರೆ ಎಲ್ಲಿ ಪಾಕ ಆಗತ್ತೆ, ಎಲ್ಲಿ ವಿಲಕ್ಷಣ ತೇಜಸ್ ಸಂಯೋಗ ಆಗಿ ಬದಲಾಗುತ್ತೆ. ಉದಾಹರಣೆಗೆ ಮಾವಿನ ಹಣ್ಣು ತಗೊಳ್ಳೋಣ. ಮಾವಿನಕಾಯಿ ಇತ್ತು, ಮಾವಿನ ಹಣ್ಣಾಗ್ಬೇಕು. ಹುಲ್ಲುಗಳ ಮಧ್ಯದಲ್ಲಿ ಇಡ್ತಾರೆ. ಹುಲ್ಲುಗಳ ಮಧ್ಯದಲ್ಲಿ ಇಟ್ಟಾಗ ಅದು ತಾಪ ಇರುತ್ತೆ. ಆ ಬೆಚ್ಚಗಿನ ತಾಪ ಒಂದು ವಿಲಕ್ಷಣವಾದ ತಾಪ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದು ಹಣ್ಣಾಗುತ್ತೆ. ಈಗ ನಮ್ ಪ್ರಶ್ನೆ, ಈಗ ಹುಲ್ಲುಗಳ ಮಧ್ಯದಲ್ಲಿ ಮಾವಿನ ಕಾಯಿನ ಇಟ್ಟಾಗ ಇನ್ನೂ ಹಣ್ಣಿನ ಅವಸ್ಥೆಗೆ ಬಂದಿಲ್ಲ, ಅದ್ರ ಹಿಂದಿನ ಅವಸ್ಥೆ. ಆ ಅವಸ್ಥೆಯಲ್ಲಿ ಬೆಂಕಿಯ ಸಂಪರ್ಕ ಆಗ್ಬೇಕು. ಅದಕ್ಕೆ ಯಾವ ಬೆಂಕಿ? ಜೋರಾಗಿ ಭಗ ಉರಿಸ್ಬಿಟ್ರೆ ಅದು ಇದು ಕಾಯಿ ಹಾಳಾಗೋಗ್ಬಿಟ್ಟು ಆ ತರ ಅಲ್ಲ. ಹೊರತು ಹುಲ್ಲಿನಲ್ಲಿ ಒಂದು ತಾಪ ಇದೆ, ಆ ತಾಪ ಅದಕ್ಕೆ ಬೇಕಷ್ಟೆ. ಆ ತಾಪ ಯಾವಾಗ ತಗಲತ್ತೋ ಹುಲ್ಲಿನ ಮುಖಾಂತರ ಆ ಮಾವಿನ ಪದಾರ್ಥಕ್ಕೆ, ಆಗ ಅಲ್ಲಿ ಒಂದು ಪಾಕ ಆಗ್ತಾ ಹೋಗುತ್ತೆ. ವಿಲಕ್ಷಣ ತೇಜಸ್ ಸಂಯೋಗ ಆಯ್ತು, ಅದಕ್ಕೆ ಸಂಪರ್ಕ ಆಯ್ತು, ಆಗ ಅಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆದ್ರೆ ಎಲ್ಲಿ ಬದಲಾವಣೆ ಆಯ್ತು? ಇಡೀ ಮಾವಿನ ಒಂದು ಪದಾರ್ಥ, ದೊಡ್ಡ ಪದಾರ್ಥದಲ್ಲಿ ಪಾಕ ಆಯ್ತಾ? ಆ ಬೆಂಕಿಯ ಸಂಪರ್ಕ, ತಾಪ ಸಂಪರ್ಕ ಆಗಿ ಅದು ಬದಲಾಗಿದ್ದ? ಅಥವಾ ಮಾವಿನ ಪದಾರ್ಥದ ಪರಮಾಣುಗಳಿರ್ತಲ್ಲ, ಚಿಕ್ಕ ಚಿಕ್ಕ ಪರಮಾಣು, ಆ ಪರಮಾಣುವಿಗೆ ಹೋಗಿ ಆ ಬೆಂಕಿಯ ತಾಪದ ಸಂಪರ್ಕ ಆಗಿ ಬದಲಾಯ್ತ? ಅದು ಹಣ್ಣಾಗೋಯ್ತಲ್ಲ. ಮೊದಲು ಒಂದ್ ಕಲರ್ ಅಲ್ಲಿ ಇತ್ತು, ಇನ್ನೊಂದ್ ಕಲರ್ ಬಂತು. ಆ ಕಲರ್ ಚೇಂಜ್ ಆಗಿದ್ದಕ್ಕೆ ಕಾರಣ ಏನು? ಇಡೀ ಹಣ್ಣಿಗೆ, ಇಡೀ ಆ ಭಾಗಕ್ಕೆನೆ ಈ ತಾಪ ಆಯ್ತು, ಅಥವಾ ಆ ಇಡೀ ಹಣ್ಣಿನ ಒಟ್ಟಿಗೆ ಅಲ್ಲ, ಆ ಭಾಗಕ್ಕೆ ಚಿಕ್ಕ ಚಿಕ್ಕ ಭಾಗಗಳಿಗಾಗಿ ದೊಡ್ಡ ದೊಡ್ಡ ಕ್ರಮವಾಗಿ ಅದು ದ್ವಿಣುಕ, ತ್ರಿಣುಕ, ಹೀಗೆ ಪ್ರತಿಯೊಂದು ಕಡೆ ಅಲ್ಲಿ ಪಾಕ ಆಗತ್ತೆ ಅಂತ ಹೇಳ್ತಾರ. ಹೇಗಿದು ಅಂತ ಒಂದು ವಿಚಾರ. ಅದು 2 ವಾದ ಒಪ್ಪಿದ್ದಾರೆ. ಬೀರು ಪಾಕವಾದ ಅಂತಂದ್ರೆ ಪಿಠರ ಪಾಕವಾದ ಅಂತಲೂ ಹೇಳಿದ್ದಾರೆ. ಇಷ್ಟನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ನೈಯಾಯಿಕರ ಈ ಮೋಕ್ಷ ಸಾಧನೆಯನ್ನ ಮಾಡುವಂತ ಅನುಮಾನವನ್ನ ಖಂಡನೆ ಮಾಡಿದ್ರು. ಇನ್ನೊಂದು ಕೊನೆಯ ಅನುಮಾನ ಇದೆ. ಇನ್ನೊಂದು ಅನುಮಾನದ ಮುಕ್ತಾಯ ಮಾಡಿದ್ರೆ ಆಗ ಮುಂದೆ ಜೈನ ಮತ ಖಂಡನೆ. ಅಂದ್ರೆ ಜೈನರು ತಾವು ಯಾವ ರೀತಿ ಮೋಕ್ಷ ಸ್ವರೂಪತ್ವಕ್ಕೆ ಹೇಳ್ತಾರೆ, ಅವರ ಸಿದ್ಧಾಂತ ಏನು, ಎಲ್ಲಿ ಜೈನರು ಎಡವಿದ್ದಾರೆ. ಹಾಗಾದ್ರೆ ಜೈನರು ಎಲ್ಲಿ ಎಡವಿದ್ರು? ಆ ಜಿನ ಏನ್ ತಪ್ಪು ಮಾಡಿದ ಅದೆಲ್ಲ ಮುಂದಕ್ಕೆ ಬರುತ್ತೆ, ಅವರ ಸಿದ್ಧಾಂತ. ಆಮೇಲೆ ಅವರ ಸಿದ್ಧಾಂತವನ್ನ ಮೊದಲಿಗೆ ಹೇಳ್ತಾ ಅದನ್ನೆಲ್ಲ ಖಂಡನೆ ಮಾಡ್ತಾರೆ. ಯಾಕೆ ಜೈನರು ಹೇಳೋದು ಸರಿ ಇಲ್ಲ ಅನ್ನೋದನ್ನ ಮುಂದೆ ಖಂಡನೆ ಮಾಡ್ತಾರೆ. ಅದೆಲ್ಲ ಮುಂದಿನ ಒಂದು ನಾಳೆ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಗುರುಗಳೇ.